ಪ್ರತಿಯೊಬ್ಬರಿಗೂ ಕೂಡ ಮಂತ್ರಿ ಆಗಬೇಕು ಎನ್ನುವ ಆಸೆ ಇರುತ್ತೆ. ಹಾಗಂತೇಳಿ ದೆಹಲಿಗೆ ಹೋಗೋದೇನು ಏನು ಹೊಸದೇನಲ್ಲ. ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಎಲ್ಲರಿಗೂ ಕೂಡ ಮಂತ್ರಿ ಆಗಬೇಕು ಅನ್ನುವ ಆಸೆ ಇರುತ್ತೆ. ದೆಹಲಿಗೆ ಹೋಗೋದ್ರಲ್ಲಿ ಏನ್ ತಪ್ಪಿದೆ, ಹೊಸದೇನಲ್ಲ ಇದು. ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಹಿಂಗಂತೇಳಿ ಹೇಳಿದ್ದಾರೆ. ಹೊಸ ಶಾಸಕರಿಂದಲೂ ಕೂಡ ಸಚಿವಗಿರಿಗೆ ಬೇಡಿಕೆ ಇಟ್ಟಂತ ವಿಚಾರ, ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿರೋ ಮಾತಿದು. ಎಲ್ಲರಿಗೂ ಕೂಡ ಶಾಸಕರಾದ ಮೇಲೆ ಮಂತ್ರಿ ಆಗಬೇಕು ಅನ್ನುವಂತ ಆಸೆ ಇದ್ದೇ ಇರುತ್ತೆ. ಹಾಗಾಗಿಯೇ ಕೆಲ ಶಾಸಕರುಗಳು ಮಂತ್ರಿ ಆಗಬೇಕು ಅಂತ ಹೇಳಿ ದೆಹಲಿಗೆ ಹೋಗಿದ್ದಾರೆ. ಇದರಲ್ಲಿ ತಪ್ಪೇನೂ ಇಲ್ಲ. ಹೊಸಬರಿಗೂ ಕೂಡ ಶಾಸಕರಾದ ಮೇಲೆ ಒಂದ್ಸಲ ಆದ್ರೂ ಕೂಡ ಮಂತ್ರಿ ಆಗಬೇಕು ಅನ್ನುವಂತ ಬಯಕೆ ಇರುತ್ತೆ. ಹೀಗಾಗಿ ಅವರು ಕೂಡ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಏನೂ ತಪ್ಪಿಲ್ಲ ಅಂತೇಳಿ ಈ ದೆಹಲಿ ದಂಡಯಾತ್ರೆ ಇತ್ತಲ್ಲ, ಈ ಕಾಂಗ್ರೆಸ್ನ ಶಾಸಕರದ್ದು ಮಂತ್ರಿಗಿರಿಯನ್ನ ಪಡ್ಕೊಳ್ಳೋದಕ್ಕೋಸ್ಕರ, ಮಂತ್ರಿ ಆಗೋದಕ್ಕೋಸ್ಕರ, ಇದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದು ಹೀಗೆ. ಪ್ರತಿಯೊಬ್ಬರಿಗೂ ಕೂಡ ಮಂತ್ರಿ ಆಗಬೇಕು ಎನ್ನುವ ಆಸೆ ಇರುತ್ತೆ. ಹಾಗಂತೇಳಿ ದೆಹಲಿಗೆ ಹೋಗೋದೇನು ಏನು ಹೊಸದೇನಲ್ಲ. ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಎಲ್ಲರಿಗೂ ಕೂಡ ಮಂತ್ರಿ ಆಗಬೇಕು ಅನ್ನುವ ಆಸೆ ಇರುತ್ತೆ. ದೆಹಲಿಗೆ ಹೋಗೋದ್ರಲ್ಲಿ ಏನ್ ತಪ್ಪಿದೆ, ಹೊಸದೇನಲ್ಲ ಇದು. ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಹಿಂಗಂತೇಳಿ ಹೇಳಿದ್ದಾರೆ. ಹೊಸ ಶಾಸಕರಿಂದಲೂ ಕೂಡ ಸಚಿವಗಿರಿಗೆ ಬೇಡಿಕೆ ಇಟ್ಟಂತ ವಿಚಾರ, ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿರೋ ಮಾತಿದು. ಎಲ್ಲರಿಗೂ ಕೂಡ ಶಾಸಕರಾದ ಮೇಲೆ ಮಂತ್ರಿ ಆಗಬೇಕು ಅನ್ನುವಂತ ಆಸೆ ಇದ್ದೇ ಇರುತ್ತೆ. ಹಾಗಾಗಿಯೇ ಕೆಲ ಶಾಸಕರುಗಳು ಮಂತ್ರಿ ಆಗಬೇಕು ಅಂತ ಹೇಳಿ ದೆಹಲಿಗೆ ಹೋಗಿದ್ದಾರೆ. ಇದರಲ್ಲಿ ತಪ್ಪೇನೂ ಇಲ್ಲ. ಹೊಸಬರಿಗೂ ಕೂಡ ಶಾಸಕರಾದ ಮೇಲೆ ಒಂದ್ಸಲ ಆದ್ರೂ ಕೂಡ ಮಂತ್ರಿ ಆಗಬೇಕು ಅನ್ನುವಂತ ಬಯಕೆ ಇರುತ್ತೆ. ಹೀಗಾಗಿ ಅವರು ಕೂಡ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಏನೂ ತಪ್ಪಿಲ್ಲ ಅಂತೇಳಿ ಈ ದೆಹಲಿ ದಂಡಯಾತ್ರೆ ಇತ್ತಲ್ಲ, ಈ ಕಾಂಗ್ರೆಸ್ನ ಶಾಸಕರದ್ದು ಮಂತ್ರಿಗಿರಿಯನ್ನ ಪಡ್ಕೊಳ್ಳೋದಕ್ಕೋಸ್ಕರ, ಮಂತ್ರಿ ಆಗೋದಕ್ಕೋಸ್ಕರ, ಇದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದು ಹೀಗೆ. ಪ್ರತಿಯೊಬ್ಬರಿಗೂ ಕೂಡ ಮಂತ್ರಿ ಆಗಬೇಕು ಎನ್ನುವ ಆಸೆ ಇರುತ್ತೆ. ಹಾಗಂತೇಳಿ ದೆಹಲಿಗೆ ಹೋಗೋದೇನು ಏನು ಹೊಸದೇನಲ್ಲ. ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಎಲ್ಲರಿಗೂ ಕೂಡ ಮಂತ್ರಿ ಆಗಬೇಕು ಅನ್ನುವ ಆಸೆ ಇರುತ್ತೆ. ದೆಹಲಿಗೆ ಹೋಗೋದ್ರಲ್ಲಿ ಏನ್ ತಪ್ಪಿದೆ, ಹೊಸದೇನಲ್ಲ ಇದು. ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಹಿಂಗಂತೇಳಿ ಹೇಳಿದ್ದಾರೆ. ಹೊಸ ಶಾಸಕರಿಂದಲೂ ಕೂಡ ಸಚಿವಗಿರಿಗೆ ಬೇಡಿಕೆ ಇಟ್ಟಂತ ವಿಚಾರ, ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿರೋ ಮಾತಿದು. ಎಲ್ಲರಿಗೂ ಕೂಡ ಶಾಸಕರಾದ ಮೇಲೆ ಮಂತ್ರಿ ಆಗಬೇಕು ಅನ್ನುವಂತ ಆಸೆ ಇದ್ದೇ ಇರುತ್ತೆ. ಹಾಗಾಗಿಯೇ ಕೆಲ ಶಾಸಕರುಗಳು ಮಂತ್ರಿ ಆಗಬೇಕು ಅಂತ ಹೇಳಿ ದೆಹಲಿಗೆ ಹೋಗಿದ್ದಾರೆ. ಇದರಲ್ಲಿ ತಪ್ಪೇನೂ ಇಲ್ಲ. ಹೊಸಬರಿಗೂ ಕೂಡ ಶಾಸಕರಾದ ಮೇಲೆ ಒಂದ್ಸಲ ಆದ್ರೂ ಕೂಡ ಮಂತ್ರಿ ಆಗಬೇಕು ಅನ್ನುವಂತ ಬಯಕೆ ಇರುತ್ತೆ. ಹೀಗಾಗಿ ಅವರು ಕೂಡ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಏನೂ ತಪ್ಪಿಲ್ಲ ಅಂತೇಳಿ ಈ ದೆಹಲಿ ದಂಡಯಾತ್ರೆ ಇತ್ತಲ್ಲ, ಈ ಕಾಂಗ್ರೆಸ್ನ ಶಾಸಕರದ್ದು ಮಂತ್ರಿಗಿರಿಯನ್ನ ಪಡ್ಕೊಳ್ಳೋದಕ್ಕೋಸ್ಕರ, ಮಂತ್ರಿ ಆಗೋದಕ್ಕೋಸ್ಕರ, ಇದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದು ಹೀಗೆ. ಪ್ರತಿಯೊಬ್ಬರಿಗೂ ಕೂಡ ಮಂತ್ರಿ ಆಗಬೇಕು ಎನ್ನುವ ಆಸೆ ಇರುತ್ತೆ. ಹಾಗಂತೇಳಿ ದೆಹಲಿಗೆ ಹೋಗೋದೇನು ಏನು ಹೊಸದೇನಲ್ಲ. ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಎಲ್ಲರಿಗೂ ಕೂಡ ಮಂತ್ರಿ ಆಗಬೇಕು ಅನ್ನುವ ಆಸೆ ಇರುತ್ತೆ. ದೆಹಲಿಗೆ ಹೋಗೋದ್ರಲ್ಲಿ ಏನ್ ತಪ್ಪಿದೆ, ಹೊಸದೇನಲ್ಲ ಇದು. ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಹಿಂಗಂತೇಳಿ ಹೇಳಿದ್ದಾರೆ. ಹೊಸ ಶಾಸಕರಿಂದಲೂ ಕೂಡ ಸಚಿವಗಿರಿಗೆ ಬೇಡಿಕೆ ಇಟ್ಟಂತ ವಿಚಾರ, ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿರೋ ಮಾತಿದು. ಎಲ್ಲರಿಗೂ ಕೂಡ ಶಾಸಕರಾದ ಮೇಲೆ ಮಂತ್ರಿ ಆಗಬೇಕು ಅನ್ನುವಂತ ಆಸೆ ಇದ್ದೇ ಇರುತ್ತೆ.
ಹಾಗಾಗಿ ಕೆಲ ಶಾಸಕರುಗಳು ಮಂತ್ರಿ ಆಗಬೇಕು ಅಂತ ಹೇಳಿ ದೆಹಲಿಗೆ ಹೋಗಿದ್ದಾರೆ. ಇದರಲ್ಲಿ ತಪ್ಪೇನೂ ಇಲ್ಲ. ಹೊಸಬರಿಗೂ ಕೂಡ ಶಾಸಕರಾದ್ಮೇಲೆ ಒಂದ್ಸಲ ಆದ್ರೂ ಕೂಡ ಮಂತ್ರಿ ಆಗಬೇಕು ಅನ್ನುವಂತ ಬಯಕೆ ಇರುತ್ತೆ. ಹೀಗಾಗಿ ಅವರು ಕೂಡ ಪ್ರಯತ್ನ ಮಾಡ್ತಾರೆ. ಅದರಲ್ಲೇನೂ ತಪ್ಪಿಲ್ಲ ಅಂತೇಳಿ ಈ ದೆಹಲಿ ದಂಡಯಾತ್ರೆ ಇತ್ತಲ್ಲ, ಈ ಕಾಂಗ್ರೆಸ್ನ ಶಾಸಕರದ್ದು ಮಂತ್ರಿಗಿರಿಯನ್ನ ಪಡ್ಕೊಳ್ಳೋದಕ್ಕೋಸ್ಕರ, ಮಂತ್ರಿ ಆಗೋದಕ್ಕೋಸ್ಕರ, ಇದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದು ಹೀಗೆ. ಪ್ರತಿಯೊಬ್ಬರಿಗೂ ಕೂಡ ಮಂತ್ರಿ ಆಗಬೇಕು ಎನ್ನುವ ಆಸೆ ಇರುತ್ತೆ. ಹಾಗಂತೇಳಿ ದೆಹಲಿಗೆ ಹೋಗೋದೇನು ಏನು ಹೊಸದೇನಲ್ಲ. ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಎಲ್ಲರಿಗೂ ಕೂಡ ಮಂತ್ರಿ ಆಗಬೇಕು ಅನ್ನುವ ಆಸೆ ಇರುತ್ತೆ. ದೆಹಲಿಗೆ ಹೋಗೋದ್ರಲ್ಲಿ ಏನ್ ತಪ್ಪಿದೆ, ಹೊಸದೇನಲ್ಲ ಇದು. ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಹಿಂಗಂತೇಳಿ ಹೇಳಿದ್ದಾರೆ. ಹೊಸ ಶಾಸಕರಿಂದಲೂ ಕೂಡ ಸಚಿವಗಿರಿಗೆ ಬೇಡಿಕೆ ಇಟ್ಟಂತ ವಿಚಾರ, ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿರುವ ಮಾತಿದು. ಎಲ್ಲರಿಗೂ ಕೂಡ ಶಾಸಕರಾದ್ಮೇಲೆ ಮಂತ್ರಿ ಆಗಬೇಕು ಅನ್ನುವಂತ ಆಸೆ ಇದ್ದೇ ಇರುತ್ತೆ. ಹಾಗಾಗಿ ಕೆಲ ಶಾಸಕರುಗಳು ಮಂತ್ರಿ ಆಗಬೇಕು ಅಂತ ಹೇಳಿ ದೆಹಲಿಗೆ ಹೋಗಿದ್ದಾರೆ. ಇದರಲ್ಲಿ ತಪ್ಪೇನೂ ಇಲ್ಲ. ಹೊಸಬರಿಗೂ ಕೂಡ ಶಾಸಕರಾದ್ಮೇಲೆ ಒಂದ್ಸಲ ಆದ್ರೂ ಕೂಡ ಮಂತ್ರಿ ಆಗಬೇಕು ಅನ್ನುವಂತ ಬಯಕೆ ಇರುತ್ತೆ. ಹೀಗಾಗಿ ಅವರು ಕೂಡ ಪ್ರಯತ್ನ ಮಾಡ್ತಾರೆ. ಅದರಲ್ಲೇನೂ ತಪ್ಪಿಲ್ಲ ಅಂತೇಳಿ ಈ ದೆಹಲಿ ದಂಡಯಾತ್ರೆ ಇತ್ತಲ್ಲ, ಈ ಕಾಂಗ್ರೆಸ್ನ ಶಾಸಕರದ್ದು ಮಂತ್ರಿಗಿರಿಯನ್ನ ಪಡ್ಕೊಳ್ಳೋದಕ್ಕೋಸ್ಕರ, ಮಂತ್ರಿ ಆಗೋದಕ್ಕೋಸ್ಕರ, ಇದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದು ಹೀಗೆ. ಪ್ರತಿಯೊಬ್ಬರಿಗೂ ಕೂಡ ಮಂತ್ರಿ ಆಗಬೇಕು ಎನ್ನುವ ಆಸೆ ಇರುತ್ತೆ. ಹಾಗಂತೇಳಿ ದೆಹಲಿಗೆ ಹೋಗೋದೇನು ಏನು ಹೊಸದೇನಲ್ಲ. ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಎಲ್ಲರಿಗೂ ಕೂಡ ಮಂತ್ರಿ ಆಗಬೇಕು ಅನ್ನುವ ಆಸೆ ಇರುತ್ತೆ. ದೆಹಲಿಗೆ ಹೋಗೋದ್ರಲ್ಲಿ ಏನ್ ತಪ್ಪಿದೆ, ಹೊಸದೇನಲ್ಲ ಇದು. ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಹಿಂಗಂತೇಳಿ ಹೇಳಿದ್ದಾರೆ. ಹೊಸ ಶಾಸಕರಿಂದಲೂ ಕೂಡ ಸಚಿವಗಿರಿಗೆ ಬೇಡಿಕೆ ಇಟ್ಟಂತ ವಿಚಾರ, ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿರುವ ಮಾತಿದು. ಎಲ್ಲರಿಗೂ ಕೂಡ ಶಾಸಕರಾದ್ಮೇಲೆ ಮಂತ್ರಿ ಆಗಬೇಕು ಅನ್ನುವಂತ ಆಸೆ ಇದ್ದೇ ಇರುತ್ತೆ. ಹಾಗಾಗಿ ಕೆಲ ಶಾಸಕರುಗಳು ಮಂತ್ರಿ ಆಗಬೇಕು ಅಂತ ಹೇಳಿ ದೆಹಲಿಗೆ ಹೋಗಿದ್ದಾರೆ. ಇದರಲ್ಲಿ ತಪ್ಪೇನೂ ಇಲ್ಲ. ಹೊಸಬರಿಗೂ ಕೂಡ ಶಾಸಕರಾದ್ಮೇಲೆ ಒಂದ್ಸಲ ಆದ್ರೂ ಕೂಡ ಮಂತ್ರಿ ಆಗಬೇಕು ಅನ್ನುವಂತ ಬಯಕೆ ಇರುತ್ತೆ. ಹೀಗಾಗಿ ಅವರು ಕೂಡ ಪ್ರಯತ್ನ ಮಾಡ್ತಾರೆ. ಅದರಲ್ಲೇನೂ ತಪ್ಪಿಲ್ಲ ಅಂತೇಳಿ ಈ ದೆಹಲಿ ದಂಡಯಾತ್ರೆ ಇತ್ತಲ್ಲ, ಈ ಕಾಂಗ್ರೆಸ್ನ ಶಾಸಕರದ್ದು ಮಂತ್ರಿಗಿರಿಯನ್ನ ಪಡ್ಕೊಳ್ಳೋದಕ್ಕೋಸ್ಕರ, ಮಂತ್ರಿ ಆಗೋದಕ್ಕೋಸ್ಕರ, ಇದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದು ಹೀಗೆ. ಪ್ರತಿಯೊಬ್ಬರಿಗೂ ಕೂಡ ಮಂತ್ರಿ ಆಗಬೇಕು ಎನ್ನುವ ಆಸೆ ಇರುತ್ತೆ. ಹಾಗಂತೇಳಿ ದೆಹಲಿಗೆ ಹೋಗೋದೇನು ಏನು ಹೊಸದೇನಲ್ಲ. ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಎಲ್ಲರಿಗೂ ಕೂಡ ಮಂತ್ರಿ ಆಗಬೇಕು ಅನ್ನುವ ಆಸೆ ಇರುತ್ತೆ. ದೆಹಲಿಗೆ ಹೋಗೋದ್ರಲ್ಲಿ ಏನ್ ತಪ್ಪಿದೆ, ಹೊಸದೇನಲ್ಲ ಇದು. ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಹಿಂಗಂತೇಳಿ ಹೇಳಿದ್ದಾರೆ. ಹೊಸ ಶಾಸಕರಿಂದಲೂ ಕೂಡ ಸಚಿವಗಿರಿಗೆ ಬೇಡಿಕೆ ಇಟ್ಟಂತ ವಿಚಾರ, ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿರುವ ಮಾತಿದು. ಎಲ್ಲರಿಗೂ ಕೂಡ ಶಾಸಕರಾದ್ಮೇಲೆ ಮಂತ್ರಿ ಆಗಬೇಕು ಅನ್ನುವಂತ ಆಸೆ ಇದ್ದೇ ಇರುತ್ತೆ. ಹಾಗಾಗಿ ಕೆಲ ಶಾಸಕರುಗಳು ಮಂತ್ರಿ ಆಗಬೇಕು ಅಂತ ಹೇಳಿ ದೆಹಲಿಗೆ ಹೋಗಿದ್ದಾರೆ. ಇದರಲ್ಲಿ ತಪ್ಪೇನೂ ಇಲ್ಲ. ಹೊಸಬರಿಗೂ ಕೂಡ ಶಾಸಕರಾದ್ಮೇಲೆ ಒಂದ್ಸಲ ಆದ್ರೂ ಕೂಡ ಮಂತ್ರಿ ಆಗಬೇಕು ಅನ್ನುವಂತ ಬಯಕೆ ಇರುತ್ತೆ. ಹೀಗಾಗಿ ಅವರು ಕೂಡ ಪ್ರಯತ್ನ ಮಾಡ್ತಾರೆ. ಅದರಲ್ಲೇನೂ ತಪ್ಪಿಲ್ಲ ಅಂತೇಳಿ ಈ ದೆಹಲಿ ದಂಡಯಾತ್ರೆ ಇತ್ತಲ್ಲ, ಈ ಕಾಂಗ್ರೆಸ್ನ ಶಾಸಕರದ್ದು ಮಂತ್ರಿಗಿರಿಯನ್ನ ಪಡ್ಕೊಳ್ಳೋದಕ್ಕೋಸ್ಕರ, ಮಂತ್ರಿ ಆಗೋದಕ್ಕೋಸ್ಕರ, ಇದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದು ಹೀಗೆ. ಪ್ರತಿಯೊಬ್ಬರಿಗೂ ಕೂಡ ಮಂತ್ರಿ ಆಗಬೇಕು ಎನ್ನುವ ಆಸೆ ಇರುತ್ತೆ. ಹಾಗಂತೇಳಿ ದೆಹಲಿಗೆ ಹೋಗೋದೇನು ಏನು ಹೊಸದೇನಲ್ಲ. ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಎಲ್ಲರಿಗೂ ಕೂಡ ಮಂತ್ರಿ ಆಗಬೇಕು ಅನ್ನುವ ಆಸೆ ಇರುತ್ತೆ. ದೆಹಲಿಗೆ ಹೋಗೋದ್ರಲ್ಲಿ ಏನ್ ತಪ್ಪಿದೆ, ಹೊಸದೇನಲ್ಲ ಇದು. ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಹಿಂಗಂತೇಳಿ ಹೇಳಿದ್ದಾರೆ.
ಹೊಸ ಶಾಸಕರಿಂದಲೂ ಕೂಡ ಸಚಿವಗಿರಿಗೆ ಬೇಡಿಕೆ ಇಟ್ಟಂತ ವಿಚಾರ. ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿರೋ ಮಾತಿದು. ಎಲ್ಲರಿಗೂ ಕೂಡ ಶಾಸಕರಾದ ಮೇಲೆ ಮಂತ್ರಿ ಆಗಬೇಕು ಅನ್ನುವಂತ ಆಸೆ ಇದ್ದೇ ಇರುತ್ತೆ. ಹಾಗಾಗಿಯೇ ಕೆಲ ಶಾಸಕರುಗಳು ಮಂತ್ರಿ ಆಗಬೇಕು ಅಂತ ಹೇಳಿ ದೆಹಲಿಗೆ ಹೋಗಿದ್ದಾರೆ. ಇದರಲ್ಲಿ ತಪ್ಪೇನೂ ಇಲ್ಲ. ಹೊಸಬರಿಗೂ ಕೂಡ ಶಾಸಕರಾದ ಮೇಲೆ ಒಂದ್ಸಲ ಆದ್ರೂ ಕೂಡ ಮಂತ್ರಿ ಆಗಬೇಕು ಅನ್ನುವಂತ ಬಯಕೆ ಇರುತ್ತೆ. ಹೀಗಾಗಿ ಅವರು ಕೂಡ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಏನೂ ತಪ್ಪಿಲ್ಲ ಅಂತೇಳಿ ಈ ದೆಹಲಿ ದಂಡಯಾತ್ರೆ ಇತ್ತಲ್ಲ, ಈ ಕಾಂಗ್ರೆಸ್ನ ಶಾಸಕರದ್ದು ಮಂತ್ರಿಗಿರಿಯನ್ನ ಪಡ್ಕೊಳ್ಳೋದಕ್ಕೋಸ್ಕರ, ಮಂತ್ರಿ ಆಗೋದಕ್ಕೋಸ್ಕರ, ಇದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದು ಹೀಗೆ.